ಯಾವುದು ಸರಿಯಾಗಿ ಕೇಳಿಸ್ತಿಲ್ಲ ಇದ್ರೆ ನಾನು ಮಾತಾಡೋದು ತುಂಬ ಕಷ್ಟ ಆಗುತ್ತೆ. ಇಲ್ಲ ಗುರುಜಿ, ಹಾಸ್ಪಿಟಲ್ ಹೋಗಿದ್ರೆ ನಮ್ಮವ್ರಿಗೂ ಸ್ವಲ್ಪ ಫಾಲ್ಟ್ ಅಂತ ಹೇಳಿದ್ರು. ಹಾಂ ಹಾಂ. ಅದಕ್ಕೋಸ್ಕರ ಅದಕ್ಕೇನು ಇದು ಮಾಡ್ಕೊಂಡಿಲ್ಲ ಗುರುಜಿ. ಇವಾಗಂತೂ 22 ವರ್ಷ ಆಗತ್ತಲ್ಲ ಗುರುಜಿ, ನನಗೆ ಮಕ್ಕಳ ಬಗ್ಗೆ ಏನಿಲ್ಲ. ನಾವು ಆರ್ಥಿಕ ಪರಿಸ್ಥಿತಿ, ಇಬ್ರು ಗಂಡ ಹೆಂಡತಿ ಜಗಳ, ಕೆಲಸ ಮಾಡಿದ್ರೆ ದುಡ್ಡು ಇಲ್ಲಾಂದ್ರೆ ಇಲ್ಲ, ಮಾತ್ರ ಮುಂದಕ್ಕೆ ಹಿಂದಕ್ಕೆ ಏನೂ ಇಲ್ಲ. ಇಲ್ಲ, ಒಳ್ಳೇದಾಗುತ್ತೆ, ಧೈರ್ಯ ತಂದ್ಕೊಳ್ಳಿ. ನೋಡಿ, ಇರೋದು ಇಬ್ಬರು ಅಂತ ಹೇಳ್ತಿದ್ರಿ ನೀವು, ನಿಮ್ಮ ಕಣ್ಣೆದುರುಗ ನಿಮ್ಮ ಮನೆಯವರು. ನಿಮಗೆ ಅವ್ರ ಮಗು ಆಗಬೇಕು, ಅವ್ರು ನೀವು ಮಗು ಆಗಬೇಕು. ಒಟ್ಟು ನಿಮ್ಮಿಬ್ಬರಲ್ಲಿ ಇರ್ತಕ್ಕಂಥ ಅನ್ಯೋನ್ಯತೆ ಇರೋದು ಇಬ್ಬರು ಲಕ್ಷಣವಾಗಿ ಭಗವಂತನ ಧ್ಯಾನ ಮಾಡಿ ಆನಂದವಾಗಿ ನೀವು ಕಾಲ ಕಳಿಬಹುದು, ತಪ್ಪೇನಿಲ್ಲ. ಆದರೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳ್ತಿದ್ದೀರಿ. ಏನು ಕೆಲಸ ಮಾಡ್ತಾರೆ ಮನೆಯವರು? ಇಬ್ರು ಟೈಲರಿಂಗ್ ಮಾಡ್ತಾರೆ ಗುರುಜಿ. ಇಬ್ಬರು ಮಾಡ್ತಿದ್ದೀರಿ? ಮನೇಲೆ ಮಾಡೋದು. ಮತ್ತೆ ಇಬ್ಬರು ದುಡಿದು ಎಷ್ಟು ನೆಮ್ಮದಿಯಾಗಿರ್ಬೋದಮ್ಮ. ನೀವು ನೆಮ್ಮದಿನ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಕೈಗೆ ಹತ್ತುವಲ್ಲ ಗುರುಜಿ, ಎಷ್ಟು ಮಾಡ್ತೀವಿ ಮಾಡಿದ್ರೆ ಕೂಡ ಒಂದು ಕೈಗೆ ಹತ್ತುವಲ್ದು. ಇಲ್ಲ, ಒಂದು ಕೆಲಸ ಮಾಡಿ. ಬಳ್ಳಾರಿನಲ್ಲಿ ಕನಕದುರ್ಗಮ್ಮನ ದೇವಸ್ಥಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಬಹಳ ಶಕ್ತಿ ಪವಾಡ ನಡೆಸುವಂಥ ತಾಯಿಯ ತಾಯಿ. ಆ ತಾಯಿ ಸಾನ್ನಿಧ್ಯದಲ್ಲಿ ಒಂದು 9 ಮಂಗಳವಾರ ಅಮ್ಮನವರಿಗೆ ಬೆಲ್ಲದ ಅಚ್ಚನಿಂದ ಆರತಿ ಮಾಡಿ. ಬೆಲ್ಲದ ಅಚ್ಚನಿಂದ ಆರತಿ ಮಾಡೋದ್ರಿಂದ ಕನಕದುರ್ಗಮ್ಮನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ವಾಸ್ತುಗೃಹದ ಮೇಲೆ ಇರುತ್ತೆ. ಮಾಡ್ಕೊಬನ್ನಿ, ಒಳ್ಳೇದಾಗಲಿ. ಬಳ್ಳಾರಿಯಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಪ್ರಮೀಳಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಾವು ತೇಜಸ್ವಿನಿ ಅಂತ ಎಲ್ಲಿಂದ ಮಾತಾಡ್ಬೇಕಾಗಿತ್ತು. ಐವನ್ ಕಣ್ಪುರದಿಂದ ಮಾತಾಡ್ತಾ ಇದ್ದೀವಿ. ತೇಜಸ್ವಿನಿ, ಮಾತಾಡಿ ಮಾ. ಸರ್, ನಮ್ಮ ಕೊಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾನು ಒಂದ್ಸರಿ ಫೋನ್ ಮಾಡಿದ್ದೆಲ್ಲ ಗುರುಜಿ, ತೇಜಸ್ವಿನಿ ಅಂತ. ನಮ್ಮ ಯಜಮಾನ್ರು ಕೈ ಕೊಡ್ತೀನಿ ಗುರುಜಿ. ಕೊಡಮ್ಮ, ಕೊಡುತ್ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಪ್ಪ, ಹೇಳಿ. ನಿಮ್ದು ತುಂಬಾ ಒಳ್ಳೆ ಪ್ರೋಗ್ರಾಮ್, ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಗೆ ಬಹಳ ಇಷ್ಟ. ಒಳ್ಳೇದಾಗ್ಲಿ. ನಮ್ಮ ಮನೆಯವರೆಲ್ಲ ತುಂಬಾ ನೋಡ್ತಾರೆ ನಿಮ್ಮನ್ನ. ಈ ಹಿಂದೆ ನಾನು ಕರೆ ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು ಗುರುಜಿ. ಕರೆ ಮಾಡಿದಾಗ ಏನ್ ಪ್ರಶ್ನೆ ಕೇಳಿದ್ರಿ? ಆಗ ನನ್ನಿಂದ ಏನ್ ಉತ್ತರ ತಗೊಂಡಿದ್ರಿ? ಅದೇ ಗುರುಜಿ, ಸ್ವಲ್ಪ ಮಕ್ಕಳದು ಪ್ರಾಬ್ಲಮ್ ಇದೆ, ಮತ್ತೆ ಆರ್ಥಿಕ ಪರಿಸ್ಥಿತಿ ತೊಂದರೆ ಇದೆ ಅಂತ ಹೇಳಿದ್ರು. ಈಗ ಅದರಿಂದ ಬದಲಾವಣೆ ಕಂಡಿದ್ದೀರಾ? ಒಂದ್ ಸ್ವಲ್ಪ ಬದಲಾವಣೆ ಇದೆ ಗುರುಜಿ. ಅಂದ್ರೆ ಈಗ ನಂದು ಬಿಸ್ನೆಸ್ ಇದೆ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಏನ್ ಬಿಸ್ನೆಸ್ ಮಾಡ್ತೀರಿ ತಾವು? ಅಂದ್ರೆ ಸ್ವಲ್ಪ ಸೈಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಇದೆ. ಮತ್ತೆ ಮುಂಚೆ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ತುಂಬಾ ಚೆನ್ನಾಗೆಲ್ಲ ಆಗಿ ಬಂದಿತ್ತು. ಸ್ಟೇಟ್ ಲೆವೆಲ್, ಇಂಡಿಯಾ ಕ್ಯಾಂಪ್ ಅಲ್ಲಿ ಅಟೆಂಡ್ ಮಾಡಿದೆ. ಕಾಲ್ ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ನಾನು ಬಿಡ್ಬೇಕಂತ ಪರಿಸ್ಥಿತಿ ಬಂತು. ಮತ್ತೆ ಮನೇಲೇ ಇದ್ದೆ. ಆತರ ತೊಂದರೆ ಆಗಿತ್ತು. ಈಗ ಸ್ವಲ್ಪ ಬಿಸ್ನೆಸ್ ಮಾಡ್ಕೊಂಡಿದೀನಿ, ಮತ್ತೆ ಸ್ಪೋರ್ಟ್ಸ್ ಮುಂದೆ ಹೋಗ್ಬೇಕು ಅನ್ಕೊಂಡಿದೀನಿ. ನಮ್ಮ ಮನೆಯವ್ರದ್ದು ಸ್ವಲ್ಪ ತೊಂದರೆ, ಆರ್ಥಿಕ ಪರಿಸ್ಥಿತಿ ತುಂಬಾ ಬಹಳನೇ ತೊಂದರೆ ಆಗ್ಬಿಟ್ಟಿದೆ. ತುಂಬಾ ಸಾಲ ಇದೆ. ಅಂದ್ರೆ ನೀವು ಸೈಟ್ಸ್ ಬಿಸ್ನೆಸ್ ಮಾಡೋದಾ? ಹೌದು ಗುರುಜಿ. ಈಗ ಭೂಮಿ ವ್ಯಾಪಾರನೇ ತುಂಬಾ ನಿಂತಿದೆಲ್ಲಪ್ಪ. ಈಗ ಹಣಕಾಸಿನ ವಿಚಾರ ಯಾರು 10 ರೂಪಾಯಿ ನೋಟ್ ಆಚೆ ತೆಗೆಯೋದೇ ಕಷ್ಟವಾಗ್ಬಿಟ್ಟಿದೆ. ಹೌದೌದು ಗುರುಜಿ. ಯಾಕೆಂದ್ರೆ ಹೇಳಪ್ಪ, ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಮುಂದೆ ಹೋಗ್ಬೇಕು, ಎಕ್ಸಾಮ್ಸ್ ಎಲ್ಲ ಇದೆ, ಅದೊಂದು ಸ್ವಲ್ಪ ಮಾಡ್ಕೊಳ್ಬೇಕು. ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಛಲ ಇದೆ, ನೀವು ಗೆಲ್ಲಬೇಕು ಅನ್ನೋ ಹಠ ಇದೆ, ನೀವು ಖಂಡಿತ ಸಾಧನೆ ಮಾಡ್ತೀರಿ. ನೀವು ಸಾಧನೆ ಆಗ್ಲಿ ಅಂತ ತಾಯಿನ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗ್ಲಿ. ಈಗ ಕಡೆಯ 3 ರಾಶಿಗಳ ದಿನ ಭವಿಷ್ಯ ಏನು ಈಗ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಗುರುಜಿ, ಮಕರದಿಂದ ತಿಳಿಸ್ಕೊಡ್ಬೇಕು. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂತಹ ಸ್ಥಾನ, ಕೇತು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಹಾಗೂ ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಶನಿ ಆಸ್ಥಾನವು ಅಷ್ಟೇ ವಿಶೇಷವಾಗಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇನ್ನೂ 1-2 ದಿನಗಳ ಕಾಲ ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ಯಾವುದೇ ಒಂದು ವಿಚಾರವಾಗಿ ನೀವು ತಲೆ ಹಾಕಿದ್ರೂ, ಯಾವುದೇ ಒಂದು ವಿಚಾರವಾಗಿ ನಿಮ್ಮ ಆಲೋಚನೆ ಮಾಡಿದ್ರೂ ಅದರಿಂದ ಸಮಸ್ಯೆಗೀಡಾಗುತ್ತೆ, ಇಲ್ಲದ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಜೋಪಾನ, ಸಾಧ್ಯವಾದಷ್ಟು ಎಚ್ಚರಿಕೆಯಲ್ಲಿ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 2 ಗಂಟೆ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಹೆಚ್ಚು ಗಮನ ಕೊಡಿ. ಅಲ್ಲಿಂದ ಆಚೆಗೆ ನೀವು ಅಭಿವೃದ್ಧಿಯನ್ನು ಕಾಣ್ತೀರಿ. ಅಲ್ಲಿವರೆಗೂ ನಿಮ್ಮ ಸಮಸ್ಯೆಗಳ ಬಗ್ಗೆ, ಯಾವುದೇ ಸಮಸ್ಯೆಗಳಿದ್ದರೂ ಸಹಿತ, ಯಾವುದೇ ಲಾಭ ನಷ್ಟಗಳ ಬಗ್ಗೆ ಆದರೂ 2 ಗಂಟೆ ನಂತರ ನಿಮ್ಮ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳಿತು. ಹಾಗೆ 2 ಗಂಟೆ ನಂತರ ಸಾಧ್ಯವಾದರೆ ಯಾರಾದರೂ ಬಡಬಗ್ಗರಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಅನ್ನದಾನವನ್ನು ಮಾಡಿ ಅದರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಇದೆ. ಮಾಡುವಂತಹ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಆಲೋಚನೆ ಮಾಡ್ತಿರ್ತೀರಿ. ಹಾಗೆ ಯಾವುದೇ ಒಂದು ಕೈಂಕರ್ಯಗಳಿಗೆ ನೀವು ಕೈ ಇಟ್ಟರು ಅದರಿಂದ ಲಾಭವನ್ನೇ ಕಾಣುವಂತಹ ದಿನ.
ಹಾಗೆ ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸು ಸಿದ್ಧಿ ಆಗಬೇಕಾದ್ರೆ, ಆ ಯಶಸ್ಸನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ ನೀವು ಯಾವುದೇ ಕೆಲಸಗಳಲ್ಲಾದರೂ ಇವತ್ತಿನ ದಿವಸ ನಿಮ್ಮ ಮನೆದೇವರ ಪ್ರಾರ್ಥನೆ, ಹಾಗೆ ವಯಸ್ಸಾಗಿರ್ತಕ್ಕಂತಹ ವಯಸ್ಸಾದಂತಹ ವೃದ್ಧರಿಗೆ ಏನಾರು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಒಳಿತನ್ನು ಕಾಣಬಹುದು. ಹಾಗೆ ಸಾಧ್ಯವಾದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಈ ಹಾಸ್ಪಿಟಲ್ಗಳಲ್ಲಿರ್ತಕ್ಕಂತಹ ರೋಗಿಗಳಿಗೆ, ಅಂದರೆ ಪೇಷಂಟ್ಸ್ ಏನಿರ್ತಾರೆ ಅಂಥವ್ರಿಗೆ ಒಂದಿಷ್ಟು ಹಾಲು ಹಣ್ಣು ಕೊಡುವಂಥದ್ದು, ಅಥವಾ ಸಾಕಷ್ಟು ಸಂಕಷ್ಟಗಳಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೈ ಯಥಾಶಕ್ತಿ ಏನಾರು ಒಂದಿಷ್ಟು ದಾನ ಧರ್ಮ ಮಾಡುವಂತಹದ್ದು, ಇಂತಹದ್ದು ಮಾಡೋದ್ರಿಂದ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೋಬಹುದು. ಹಾಗೆ ಸಾಧ್ಯವಾದರೆ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿ, ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. 21 ಗರಿಕೆ ಗಣಪತಿ ಪಾದದ ಮೇಲಿಟ್ಟು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಆಚೆ ಹೊರಡೋದು ಭಾಳಷ್ಟು ಒಳಿತು. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತೀರಿ. ಒಳ್ಳೆಯ ಮನಸ್ಸಿನಿಂದ ಮಾಡಬೇಕಾದಂತಹ ಕೈಂಕರ್ಯಗಳನ್ನು, ಯಾವುದೇ ಕೆಲಸ ಕಾರ್ಯಗಳಾದರೂ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಒಳ್ಳೆಯ ಮನಸ್ಸಿನಿಂದ ನೀವು ಮಾಡುವ ಕೆಲಸಗಳಲ್ಲಿ ಸಾಕಷ್ಟು ಲಾಭವಿದೆ. ಹಾಗೆ ಇವತ್ತಿನ ದಿವಸ ನೀವು ಯಾವುದೇ ವೃತ್ತಿ ಧರ್ಮದಲ್ಲಿದ್ದರೂ ಮೀನರಾಶಿಯಲ್ಲಿರ್ತಕ್ಕಂಥವ್ರು ನೀವು ಯಾವುದೇ ಕಾಯಕವನ್ನು ಮಾಡಿ, ಅತೀ ಬಡತನದಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿದ್ದೀರಿ, ಅಥವಾ ಮತ್ತೊಬ್ಬರ ಕೈ ಕೆಳಗೆ ನಿಂತು ಕೆಲಸ ಮಾಡುವಂಥದ್ದಿರುತ್ತೆ, ಅಥವಾ ನಿಮ್ಮ ಸ್ವಂತವಾಗಿ ನೀವೇನಾದ್ರು ಒಂದು ಉದ್ಯೋಗವನ್ನು ಮಾಡ್ತಿದ್ರು ಸಹಿತ ಅದರಲ್ಲಾದರೂ ಒಂದಿಷ್ಟು ಬೆಳಕನ್ನು ಕಾಣಬೇಕು ಅಂತ ಅಂದ್ಕೊಂಡಿರೋರ್ಗು ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ದಿನ ಇವತ್ತು. ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುವಂಥ ದಿನ. ಸರಿಸುಮಾರು ಸಂಜೆ 6ರಿಂದ 8ರವರೆಗೂ ನಿಮ್ಮ ಸಮಯ ಬಹಳಷ್ಟು ವಿಶೇಷವಾಗಿರುತ್ತೆ. ಅಲ್ಲಿವರೆಗೂ ಅಂದರೆ ಸಂಜೆ 6ರವರೆಗೂ ನೀವು ಮಾಡುವಂತಹ ಪ್ರತಿಯೊಂದು ಕಾಯಕಗಳು ನಿಮ್ಮ ಮನಸ್ಸಿಗೆ ಸಮಂಜಸವಾಗಿಲ್ಲದಂಥ ಪರಿಸ್ಥಿತಿ ಇರಬಹುದು. ಆದರೆ ಸರಿಸುಮಾರು ಸಂಜೆಯ ನಂತರ ಸಾಕಷ್ಟು ಲಾಭವನ್ನು ಕಾಣುವಂತಹ ವಿಶೇಷವಾಗಿರ್ತಕ್ಕಂಥ ದಿನ. ಭಯ ಬೀಳುವಂತಿಲ್ಲ, ಎಚ್ಚರದಿಂದಿರಿ. ನೀವು ಮಾಡುವಂತಹ ಕೆಲಸವನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ನೀವು ಮಾಡೋದು ಶ್ರದ್ಧಾಭಕ್ತಿಯ ಕೆಲಸವನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಬನ್ನೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸುರೇಂದ್ರ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಲಹಂಕದಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ? ನಾನು ಸುರೇಂದ್ರ, ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು. ಸರಿ, ಮಾತಾಡಿ ಸರ್, ಗುರುಜಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಹೇಳಿ. ನನ್ಗೆ ತುಂಬಾ ವೀಜಿಂಗು ಅದೆಲ್ಲ ಪ್ರಾಬ್ಲಮ್ ಇದೆ. ತುಂಬಾ ಸುಸ್ತಾಗುತ್ತೆ, ತಲೆನೋವು, ಕೆಮ್ಮು, ಸಿಕ್ಕಾಪಟ್ಟೆ ಕಫ ಬರ್ತಾ ಇದೆ. ಡಾಕ್ಟರ್ಗಳು ತೋರಿಸಿದ್ರು ಆ ಔಷಧಿಗಳು ತಗೊಳ್ಳೋವರೆಗೂ ಸರಿ ಹೋಗುತ್ತೆ, ಆಮೇಲೆ ಬಿಟ್ಮೇಲೆ ತಿರ್ಗಿ ಅದೇ ತರ ಸ್ಥಿತಿಗೆ ಬರ್ತಾ ಇದೆ. ನಂಗೆ ತುಂಬಾ ತೊಂದರೆ ಆಗ್ತಾ ಇದೆ ಸ್ವಾಮೀಜಿ. ನೋಡಿ, ಈ ಕ್ಲೈಮೇಟು ಡಲ್ ಆಗಿರೋದ್ರಿಂದ, ತುಂಬ ಶೀತ ಸ್ವಭಾವ ಇರೋದ್ರಿಂದ ಭಾಳ ಬೇಗ ಕಫ ಆಗುತ್ತೆ. ಇನ್ನು ನಮಗೆ ಮೊದಲೇ ಆಸ್ತಮಾನೋ ಅಥವಾ ಈ ಥರ ಒಂದು ಉಸಿರಾಟದಲ್ಲಿ ತೊಂದರೆ ಇರತಕ್ಕಂಥದ್ರಿಂದ ಇದು ಸ್ವಲ್ಪ ಕೋಲ್ಡ್ ಆದರೂ ಸಹಿತ ಭಾಳ ಬೇಗ ಸುಸ್ತಾಗ್ಬಿಡ್ತೀರಾ ನೀವು. ಹೌದು ಸರ್. ಇದಕ್ಕೆ ಸ್ವಲ್ಪ ಆಹಾರದಲ್ಲಿ, ಫುಡ್ಡಲ್ಲಿ ಸಾಧ್ಯವಾದಷ್ಟು ಬಾಡಿ ಹೀಟಲ್ಲಿ ಇರೋವಂಥ ಪದಾರ್ಥಗಳೇ ತಿನ್ನಬೇಕು ನೀವು. ಶೀತ ಪದಾರ್ಥ ತಿನ್ನಬಾರ್ದು. ಬಾಳೆಹಣ್ಣಾಗಲಿ, ಮಜ್ಜಿಗೆ ಆಗಲಿ, ಇಂಥದ್ದೆಲ್ಲ ಸ್ವಲ್ಪ ನಿಷೇಧ ಮಾಡಿ. ಮತ್ತು ಸಾಧ್ಯವಾದಷ್ಟು ಸಾಕಷ್ಟು ಮಸಾಲೆ ಪದಾರ್ಥಗಳನ್ನು ನಿಲ್ಲಿಸಿ. ಮಸಾಲೆ ಪದಾರ್ಥ ಬೇಡ, ಸ್ವಲ್ಪ ನೋಡಿಕೊಂಡು ಒಳ್ಳೆ ಪದಾರ್ಥಗಳನ್ನು ಊಟ ಮಾಡುವಂಥದ್ದು ಬಹಳಷ್ಟು ಒಳಿತು. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರದಲ್ಲಿ ಗ್ರಹಗತಿಗಳಿಂದ ಆದಂಥದ್ದಲ್ಲ, ಇದು ದೇಹದ ಆರೋಗ್ಯದಲ್ಲಿರುವಂಥ ವ್ಯತ್ಯಾಸ. ಈ ವ್ಯತ್ಯಾಸಗಳನ್ನ ಆಯಾ ವರ್ಷ ಅಂದರೆ ಕಾಲಗಳಲ್ಲಿ ಕಾಲಮಾನ ಪ್ರಕಾರ ಬರ್ತಕ್ಕಂಥದ್ದು ಅಷ್ಟೇ. ಇದು ವರ್ಷದ 365 ದಿವಸ ಇರ್ತಕ್ಕಂಥದ್ದಲ್ಲ. ನಿಮಗೆ ಪ್ರಸ್ತುತ ಈಗ ಥಂಡಿ ಇದೆ, ಈಗ ಚಳಿ ಇದೆ, ಆ ಜೊತೆಗೆ ಈಗ ಕೋರೆ ಹೊಯ್ಯುವಂಥ ಅಂದರೆ ಒಂಥರ ಮಂಜು ಸುರಿಯುವಂತಹ ಕಾಲ, ಮೈಕೈ ಹೊಡೆಯುವಂತಹ ಕಾಲ. ಅದರಿಂದ ಈಗ ನಿಮಗೆ ಅತಿಯಾದಂಥ ರೀತಿ ಕಫ ಕಟ್ಟುವಂಥದ್ದು ನಿಮಗೆ ಅಂತಲ್ಲ, ನಿಮ್ಮ ಥರ ಸಮಸ್ಯೆ ಇರ್ತಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಹೀಗೆ ಇರುತ್ತೆ. ಇದಕ್ಕೆ ಸ್ವಲ್ಪ ತುಳಸಿ, ಮೆಣಸು ಮತ್ತು ಜೀರಿಗೆ, ಲವಂಗ, ಈ ಥರ ಸಾಂಬಾರು ಪದಾರ್ಥಗಳಿಂದಲೇ ಸ್ವಲ್ಪ ಔಷಧಿಗಳನ್ನು ಮಾಡ್ಕೊಳ್ಳೋದು ಬಹಳಷ್ಟು ಉತ್ತಮ. ಹಾಗೆ ಈ ನಾಗದಾಳಿ ಸೊಪ್ಪು ಅಂತ ಬರುತ್ತೆ. ನಾಗದಾಳಿ ಸೊಪ್ಪು. ನಾಗದಾಳಿ. ಆ ನಾಗದಾಳಿ ಸೊಪ್ಪನ್ನು 2 ಪಕ್ಕೆಗಳಿಗೆ, ಜಾಸ್ತಿ ವಾಸನೆನೂ ತಗೊಳ್ಬಾರ್ದು. ವೀಸಿಂಗ್ ಇರೋರಿಗೆ ಅದು ಸಮಸ್ಯೆ ಆಗುತ್ತೆ. ಎಷ್ಟು ಬೇಕೋ ಅಷ್ಟು 2 ಪಕ್ಕೆಗಳಿಗೆ ಮೂಳೆಗಳ, ಯಾಕೆಂದರೆ ನೀವು ಒಂದ್ಸತಿ ಕೆಮ್ಮಿದ್ರೆ ಒಂದ್ಸತಿ ಕಫ ಉಗಿಯೋಷ್ಟರೊಳಗಾಗಿ ನಿಮ್ಮ ಎದೆ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಪಕ್ಕೆಗಳು ಮತ್ತು ಬೆನ್ನು ಭಾಳ ನೋವಲ್ಲಿ ಒದ್ದಾಡ್ತೀರ ನೀವು. ಆ ನೋವಿನ ಸಮಸ್ಯೆ ಗುಣ ಆಗ್ಲಿಕ್ಕೋಸ್ಕರ ಈ ಒಂದು ನಾಗದಾಳಿ ಸೊಪ್ಪಿಗೆ ಒಂಚೂರು ಪಚ್ಚಕರ್ಪೂರ ಹಾಕಿ 2 ಪಕ್ಕೆಗಳಿಗೂ ಹಚ್ಚೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಮತ್ತು ಸಾಧ್ಯವಾದಷ್ಟು ಬಿಸಿನೀರನ್ನೇ ಕುಡೀರಿ. ಇಷ್ಟು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ.